ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೆಸ್ಸಲ್ ಪಲೂಸಾ ಆದ್ಮೇಲಿಂದನೂ ಕೂಡ ನಮಗೆ ಬ್ರಾಕ್ ಲೆಸ್ನರ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಬಟ್ ಆದಷ್ಟು ಬೇಗ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ವಿಷನ್ ನ ಈ ಒಂದು ಸ್ಟೋರಿ ಲೈನ್ ಏನ್ ನೋಡೋದಕ್ಕೆ ಸಿಗ್ತಾ ಇದೆ, ಇದ್ರ ಮಧ್ಯದಲ್ಲಿ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಕೂಡ ಆದಷ್ಟು ಬೇಗ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಡೆವ್ ಮೆಲ್ಜನ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಈಗ ಅದನ್ನೆಲ್ಲ ಸೈಡ್ಗೆ ಇಟ್ರೆ ನಮ್ಮ ಬ್ರಾಕ್ ಲೆಸ್ನರ್ ಅವರ ಒಂದು ಫೋಟೋ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ಒಂದು ಫೋಟೋನ ನೀವು ಕೂಡ ಇಲ್ಲಿ ಗಮನಿಸ್ತಾ ಇರಬಹುದು. ನಮ್ಮ ಬ್ರಾಕ್ ಲೆಸ್ನರ್ ಅವರು ತನ್ನ ಫ್ಯಾನ್ ಜೊತೆ ಒಂದು ಫೋಟೋನ ತೆಗೆಸ್ಕೊಂಡಿದ್ದಾರೆ. ನಿಜವಾಗ್ಲೂ ಅದ್ಭುತವಾಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕಾಣಿಸ್ತಾ ಇದ್ದಾರೆ. ಅಂಡ್ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ನಿಮ್ಗೆ ಗೊತ್ತಿರಬಹುದು ಬ್ರಾಕ್ ಲೆಸ್ನರ್ ಅವರು ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆದ್ಮೇಲೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗೋದಕ್ಕೆ ಶುರು ಆಯ್ತು. ಅಂದ್ರೆ ಇವ್ರ ಮೇಲೆ ಅಲಿಗೇಷನ್ಸ್ ಗಳಿದೆ. ಇವ್ರನ್ನ ಯಾಕೆ ಡಬ್ಲ್ಯೂ ಅವರು ಕರ್ಕೊಂಡು ಬಂದ್ರು ಅಂತಾನು ಕೂಡ ಕಂಪನಿಯ ಮೇಲೆ ಪ್ರಶ್ನೆಗಳು ಉಡ್ಕೋತಾ ಇತ್ತು. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಪ್ರೆಸ್ ಕಾನ್ಫರೆನ್ಸ್ ನೇ ಕ್ಯಾನ್ಸಲ್ ಮಾಡಿಸಿದ್ರು. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಕೆಲವೊಂದಷ್ಟು ಎಂಪ್ಲಾಯೀಸ್ ಗಳು ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗಿರೋದಕ್ಕೆ ಚೂರು ಕೂಡ ಖುಷಿಯಾಗಿಲ್ವಂತೆ. ಅದರಲ್ಲೂ ಕೆಲವೊಂದಷ್ಟು ಫೀಮೇಲ್ ಎಂಪ್ಲಾಯೀಸ್ ಗಳಿಗೆ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗಿರೋದು ಚೂರು ಕೂಡ ಇಷ್ಟ ಇಲ್ಲ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಗೈಸ್, ಡಬ್ಲ್ಯೂ ಡಸಂಟ್ ಗಿವ್ ಅ ಫಕ್ ವಾಟ್ ಫೀಮೇಲ್ ಎಂಪ್ಲಾಯೀಸ್ ಥಿಂಕ್ ಅಬೌಟ್ ಬ್ರಾಕ್ ಲೆಸ್ನರ್. ಬ್ರಾಕ್ ಲೆಸ್ನರ್ ಅವರು 100% ಮತ್ತೊಮ್ಮೆ ರಿಟರ್ನ್ ಆಗಿ ನೋಡೋದಕ್ಕೆ ಸಿಕ್ಕೇ ಸಿಗ್ತಾರೆ. ಅದರಲ್ಲೂ ಕೂಡ ಆದಷ್ಟು ಬೇಗನೆ ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು AEW ನ ರೆಸ್ಸಲ್ ಡ್ರೀಮ್ ಬಗ್ಗೆ. ಇವತ್ತು ನಮಗೆ AEW ನ ರೆಸ್ಸಲ್ ಡ್ರೀಮ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದರಲ್ಲಿ ಶೋನ ಮೇನ್ ಇವೆಂಟ್ ಅಲ್ಲಿ ನಮಗೆ ಡಾರ್ಬಿ ಅಲನ್ ಹಾಗೆ ಜಾನ್ ಮಾಕ್ಸ್ಲಿ ಅವರ ನಡುವೆ ಐ ಕ್ವಿಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇಷ್ಟು ವರ್ಷ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಯಾವ ಯಾವ ಐ ಕ್ವಿಟ್ ಮ್ಯಾಚ್ ನ ನೋಡಿದ್ದೀರಾ, ಅದೆಲ್ಲದಕ್ಕೂ ಕೂಡ ಸಿಕ್ಕಾಪಟ್ಟೆ ಡೇಂಜರಸ್ ಐ ಕ್ವಿಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಈ ರೇಂಜ್ಗೂ ಕೂಡ ಥಿಂಕ್ ಮಾಡ್ತಾರ ಅಂತ ನನಗೆ ಇವತ್ತು ಪ್ರಶ್ನೆ ಹುಟ್ಬಿಡ್ತು. ಒಂದು ಫಿಶ್ ಟ್ಯಾಂಕ್ ಇರುತ್ತೆ, ಆ ಒಂದು ಫಿಶ್ ಟ್ಯಾಂಕ್ ಒಳಗಡೆ ಡಾರ್ಬಿ ಅಲನ್ ಅವರ ಮೊಕನ ಹಿಡಿದು ಎಜ್ಜುತ್ತಾ ಇರ್ತಾರೆ ನಮ್ಮ ಜಾನ್ ಮಾಕ್ಸ್ಲಿ ಅವರು. ಅಷ್ಟೇ ಅಲ್ಲ, ಉಗ್ರು ಮಧ್ಯಕ್ಕೆ ಏನೋ ಒಂದು ಸೂಜಿನ ಏನೋ ಒಂದು ಸ್ಕ್ರೂ ಡ್ರೈವರ್ ಚುಚ್ಚುತ್ತಾ ಇರ್ತಾರೆ ಗುರು. ಯಪ್ಪ, ಸೀನ್ ನೋಡಿದ್ರೆ ನನಗೆ ಒಂದ್ ರೀತಿ ವಿಚಿತ್ರ ಅನಿಸ್ಬಿಡ್ತು. ನನಗಂತೂ ಅದನ್ನ ಕಂಪ್ಲೀಟ್ ಆಗಿ ನೋಡೋದಕ್ಕೂ ಕೂಡ ಆಗ್ಲಿಲ್ಲ. ಅದಾದ್ಮೇಲೆ ಶಾಕ್ ಗನ್ ಇರುತ್ತಲ್ಲ, ಅದರಲ್ಲಿ ಅವರ ಅದನ್ನು ಕೂಡ ಹೊಡಿತಾರೆ ನಮ್ಮ ಜಾನ್ ಮಾಕ್ಸ್ಲಿ ಅವರು. ಏನೇ ಆಗಲಿ, ಎಂಡಿಂಗ್ ಅಲ್ಲಿ ನಿಮಗೆ ಈ ಒಂದು ಮ್ಯಾಚ್ ಅಲ್ಲಿ ಸ್ಟಿಂಗ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸ್ಟಿಂಗ್ ಅವರು ಬಂದ ಮೇಲೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಅಂಡ್ ಸ್ಟಿಂಗ್ ಅವರ ಲುಕ್ ಕೂಡ ಸಿಕ್ಕಾಪಟ್ಟೆ ವಿಚಿತ್ರವಾಗಿತ್ತು. ಅಫ್ಕೋರ್ಸ್ ವಯಸ್ಸಾಗಿದೆ, ಅದಕ್ಕೋಸ್ಕರ AEW ಕಂಪನಿ ಅವರು ಈ ರೀತಿ ಲುಕ್ ನ ಸ್ಟಿಂಗ್ ಅವರಿಗೆ ಪ್ಲಾನ್ ಮಾಡಿದ್ದಾರೆ. ಸ್ಟಿಂಗ್ ಅವರು ಬರ್ತಾರೆ, ಜಾನ್ ಮಾಕ್ಸ್ಲಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ನಮ್ಮ ಡಾರ್ಬಿ ಅಲನ್ ಅವರು ಸ್ಟಿಂಗ್ ಅವರ ಬೇಸ್ ಬಾಲ್ ಬ್ಯಾಟ್ ಇದೆಯಲ್ಲ, ಅದರಲ್ಲೂ ಕೂಡ ನಮ್ಮ ಜಾನ್ ಮಾಕ್ಸ್ಲಿ ಅವರ ಕಾಲಿಗೆ ಹೊಡಿತಾರೆ ಗುರು. ನಿಜವಾಗ್ಲೂ ಆ ಒಂದು ಮೂಳೆ ಇದೆಯಲ್ಲ, ಅದು ಡನ್ ಅಂತ ಹೊಡಿತಾರೆ. ನನಗಂತೂ ಅದರಲ್ಲೂ ಕೂಡ ವಿಯರ್ಡ್ ಅಂತ ಅನಿಸ್ತು. ಅದಾದ್ಮೇಲೆ ಸ್ಟಿಂಗ್ ಅವರ ಲಾಕ್ ನ ಯೂಸ್ ಮಾಡಿ ಜಾನ್ ಮಾಕ್ಸ್ಲಿ ಅವರ ಕೈಯಲ್ಲಿ ಐ ಕ್ವಿಟ್ ಅಂತ ಹೇಳ್ಸಿ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡಾರ್ಬಿ ಅಲನ್ ಅವರು ವಿನ್ ಆಗಿದ್ದಾರೆ. ನಿಜವಾಗ್ಲೂ ಈ ಲೆವೆಲ್ಗೆ ಕ್ರಿಯೇಟಿವಿಟಿನ ಡಬ್ಲ್ಯೂ ಅವರು ಯಾವತ್ತೂ ಕೂಡ ತಗೊಂಡ್ ಬರೋದಿಲ್ಲ ಅಂತ ಅನ್ಕೋತೀನಿ. ಅಫ್ಕೋರ್ಸ್ ತೋರಿಸೋದಕ್ಕೂ ಕೂಡ ಆಗೋದಿಲ್ಲ. ಡಬ್ಲ್ಯೂ ಕಂಪ್ಲೀಟ್ ಆಗಿ PG ಆಗಿ ವರ್ಕ್ ಮಾಡುತ್ತೆ. ಬಟ್ AEW ಕಂಪನಿ ಅವರು ಇವತ್ತು ಒಂದು ಅದ್ಭುತವಾದ ಐ ಕ್ವಿಟ್ ಮ್ಯಾಚ್ ನ ನಮ್ಮೆಲ್ಲರಿಗೂ ಕೂಡ ತೋರಿಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಡಬ್ಲ್ಯೂ ಸ್ಟ್ರಿಕ್ಟ್ ರೂಲ್ ಬಗ್ಗೆ ಅಂಡ್ ಒಂದು ರೀತಿ ವಿಚಿತ್ರವಾದ ಕೆಲಸದ ಬಗ್ಗೆ. ರೀಸೆಂಟ್ ಆಗಿ ಸ್ಮ್ಯಾಕ್ ಡೌನ್ ನಮಗೆ ನೋಡೋದಕ್ಕೆ ಸಿಗ್ತಾರಾ, ಅದರಲ್ಲಿ ಒಬ್ಬ ಫ್ಯಾನ್ ಒಂದು ಸೈನ್ ಬೋರ್ಡ್ ನ ಇಟ್ಕೊಂಡು ಬಂದಿರ್ತಾರೆ. ಕಮ್ ಬ್ಯಾಕ್ ಪೇಜ್ ಅಂತ ಏನೋ ಬಂದಿರ್ತದೆ. ಅಂದ್ರೆ ಪೇಜ್ ಬೇಗ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗಿ ಅನ್ನೋ ಒಂದು ಅರ್ಥನ ಆ ಒಂದು ಸೈನ್ ಬೋರ್ಡ್ ತೋರಿಸ್ತಾ ಇರುತ್ತೆ. ಅಂಡ್ ಲಿಟ್ರಲಿ ಡಬ್ಲ್ಯೂ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಆ ಫ್ಯಾನ್ ಬಳಿ ಹೋಗಿ ಆ ಒಂದು ಸೈನ್ ಇದೆಯಲ್ಲ, ಅದನ್ನ ಅರ್ಧಾಕು ಅಂತ ಹೇಳ್ತಾರೆ. ಅಂಡ್ ಆ ಫ್ಯಾನು ಅದನ್ನ ಅರ್ಧಿ ಕೂಡ ಆಗ್ತಾ ಇದ್ದಾರೆ. ಅಂಡ್ ಈ ಒಂದು ವಿಡಿಯೋ ಇಂಟರ್ನೆಟ್ ಅಲ್ಲಿ ಈಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ರೀತಿ ಕೆಲಸನ ಡಬ್ಲ್ಯೂ ಅವರು ಇವಾಗ್ಲೂ ಕೂಡ ಮಾಡ್ತಾರ ಅಂತ ನನಗೇನೋ ಆಶ್ಚರ್ಯ ಆಗ್ತಾ ಇದೆ. ಯಾಕಂದ್ರೆ ವಿನ್ಸ್ ಮೆಕ್ಮೆನ್ ಅವರ ಟೈಮ್ ಅಲ್ಲಿ ಈ ರೀತಿ ಕೆಲಸ ನಾರ್ಮಲ್ ಆಗಿರೋದು. ಸೈನ್ ಬೋರ್ಡ್ ಗಳನ್ನ ಆ ಒಂದು ಎರಾನಾಗೇನೆ ವಿನ್ಸ್ ಮೆಕ್ಮೆನ್ ಅವರು ತರೋದಕ್ಕೆ ಬಿಡ್ತಾ ಇರಲಿಲ್ಲ. ಗಾರ್ಡ್ಸ್ ಗಳು ಯಾವ ಯಾವ ಸೈನ್ ಬೋರ್ಡ್ ನ ತಗೊಂಡು ಹೋಗಬಹುದು, ತಗೊಂಡು ಹೋಗಂಗಿಲ್ಲ ಅಂತ ಎರೆನಾ ಹೊರಗಡೆಯಿಂದನೇ ಡಿಸೈಡ್ ಮಾಡೋರು. ಬಟ್ ಟ್ರಿಪಲ್ ಎಚ್ ಅವರ ಎರಾದಲ್ಲಿ ಆ ರೀತಿ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಈಗ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಈ ಒಂದು ಅದ್ಭುತವಾದ ಮಾಸ್ಟರ್ ಪೀಸ್ ಪಿಕ್ಚರ್ ಬಗ್ಗೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಮಂಡೇ ನೈಟ್ ಸೆತ್ ರೋಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಆದ್ಮೇಲೆ ಬ್ರಾನ್ ಬ್ರೇಕರ್ ಅವರು ಆ ಒಂದು ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ನ ತಗೊಂಡು ಹೋಗ್ಬೇಕಾದ್ರೆ ಫ್ಯಾನ್ ತೆಗೆದಿರ್ತಕ್ಕಂತಹ ಫೋಟೋನ ನೀವೆಲ್ಲರೂ ಕೂಡ ಗಮನಿಸ್ತಾ ಇರಬಹುದು. ಅಂಡ್ ಲಿಟ್ರಲಿ ಗೈಸ್, ಅಮೇಜಿಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ನಾನೆಲ್ಲೋ 90s ಕಾಲಕ್ಕೆ ಹೋದ್ನ ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಈ ಒಂದು ಫೋಟೋನ ನೋಡಿ, ಆ ಒಂದು ಆಂಗಲ್ ಆಗಿರ್ಬಹುದು, ನಮ್ಮ ಬ್ರಾನ್ ಬ್ರೇಕರ್ ಅವರ ಲುಕ್ ಆಗಿರ್ಬಹುದು, ಆ ಒಂದು ಬಾಡಿ ಆಗಿರ್ಬಹುದು, ಅಂಡ್ ಬಾಡಿ ಮೇಲೆ ಇರ್ತಕ್ಕಂತಹ ಚಾಂಪಿಯನ್ಶಿಪ್ ಆಗಿರ್ಬಹುದು,
ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ನಿಜವಾಗ್ಲೂ 90s ಅಲ್ಲಿ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳ ಕೈಯಲ್ಲಿ ಇದೇ ರೀತಿ ಚಾಂಪಿಯನ್ಶಿಪ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಿದ್ದು. ಇದೇ ಸೇಮ್ ಲುಕ್ ಅಲ್ಲಿ ನಿಜವಾಗ್ಲೂ ಡಬ್ಲ್ಯೂ ಅವ್ರು ಏನಾದ್ರು ಪ್ರಾಪರ್ ಆಗಿ ಬ್ರಾನ್ ಬ್ರೇಕರ್ ಅವ್ರನ್ನ ಬುಕ್ ಮಾಡಿದ್ರೆ ನಮ್ಮ ಮಕ್ಕಳ ಕಾಲಕ್ಕೆ ನಮಗೆ ಈಗ ಹೇಗೆ ರೋಮನ್ ರೈನ್ಸ್, ಸೆತ್ ರೋಲಿನ್ಸ್, ಬ್ರಾಕ್ ಲೆಸ್ನರ್ ಎಲ್ಲ ಇದ್ದಾರೋ ಅವರಿಗೆ ಬ್ರಾನ್ ಬ್ರೇಕರ್ ಆಗ್ತಾರೆ. ಇದ್ರಲ್ಲಂತೂ ಎರಡು ಮಾತೇ ಇಲ್ಲ. ಕಾದ್ ನೋಡೋಣ ಗೈಸ್, ಡಬ್ಲ್ಯೂ ಅವರು ಈಗ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಬಗ್ಗೆ ಏನ್ ಮಾತಾಡ್ತಾರೆ ಅಂತ. ಮಂಡೇ ನೈಟ್ ರಾಗೆ ಬರ್ತಾ ಇದ್ದಾರೆ ಚಾಂಪಿಯನ್ಶಿಪ್ ಬಗ್ಗೆ ಅಡ್ರೆಸ್ ಮಾಡೋದಕ್ಕೆ. ಸೊ ಈಗ CM ಪಂಕ್ ಅವರು ನಂಬರ್ 1 ಕಂಟೆಂಡರ್ ಆಗಿದ್ದಾರೆ, ಬಟ್ ಬ್ರಾನ್ ಬ್ರೇಕರ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ತಗೊಂಡೋಗಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ.